ಮಾಜಿ ಯೋಧ ಶಿಕ್ಷಕ ವೃತ್ತಿಗೆ ನಿವೃತ್ತಿ, ಶಿಕ್ಷಕರಿಂದ ಬೀಳ್ಕೊಡುಗೆ ಸಮಾರಂಭ. ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದ ಈರಣ್ಣ ನಾಯಕ ಮಾಜಿ ಯೋಧರು ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಸೇನೆಯಿಂದ ನಿವೃತ್ತಿ ಹೊಂದಿ ಸುಮಾರು 31 ವರ್ಷ 7 ತಿಂಗಳಿನಿಂದ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ಮಂಗಳವಾರದಂದು ವಯೋನಿವೃತ್ತಿ ಹೊಂದಿದರು. ನಗರದ ಆದಾಪುರಪೇಟೆ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮಾಜಿ ಯೋಧರು ಈರಣ್ಣ ನಾಯಕರಿಗೆ ಶಾಲಾ ಎಸ್ಡಿಎಂಸಿ ಸಮಿತಿ ಅಧ್ಯಕ್ಷರು ಸಬ್ಜಲಿ ನಾಯಕ ಮತ್ತು ಶಾಲೆಯ ಶಿಕ್ಷಕರು ವಯೋನಿವೃತ್ತಿ ಹೊಂದಿದ ಶಿಕ್ಷಕ ಈರಣ್ಣ ನಾಯಕರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡು ಸನ್ಮಾನಿಸಿ ಗೌರವಿಸಿದರು. ನಾಯಕರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಾಪುರ, ರಬ್ಬನ್ಕಲ್ ಕ್ಯಾಂಪ್, ಕಾತರ್ಕಿ ಹೀಗೆ ಮಾನ್ವಿ ನಗರದ ನಮಾಜ್ಗೆರೆ ಗುಡ್ಡ ಆದಾಪುರಪೇಟೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ ಎಂದು ಎಚ್.ಟಿ. ಪ್ರಕಾಶ್ ಬಾಬು ಮುಖ್ಯ ಗುರುಗಳು ಹೇಳಿದರು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಸಂಗಮೇಶ್ ಮುದೋಳ್ ಮಾತನಾಡಿದರು. ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿದ್ದ ರಾವ್ ದೇಸಾಯಿ ಸಿಆರ್ಪಿ ಇವರು ಈರಣ್ಣ ಶಿಕ್ಷಕ ವೃತ್ತಿ ಜೀವನದ ಸಾಧನೆ ಕುರಿತು ಮಕ್ಕಳಿಗೆ ತಿಳಿಸಿದರು. ನಂತರ ಈರಣ್ಣ ನಾಯಕ ಮಕ್ಕಳನ್ನ ಉದ್ದೇಶಿಸಿ ತಮ್ಮ ಸುದೀರ್ಘ ಸೇವೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಲಲಿತಾ ಈರಣ್ಣ ನಾಯಕ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬಾಷಾ ಸಾಬ್ ಪುರಸಭೆ ಮಾನ್ವಿ ಮಾಜಿ ಸದಸ್ಯರು, ಸಬ್ಜಲಿ ನಾಯಕ ಎಸ್ಡಿಎಂಸಿ ಅಧ್ಯಕ್ಷರು, ವಿಜಯ್ ಕುಮಾರ್ ಸಿಡಿ, ಬಸಪ್ಪ ಪ್ರಭಾರಿ ಮುಖ್ಯ ಗುರುಗಳು, ಲಕ್ಷ್ಮೀದೇವಿ ಕೆ ನಾಗರಾಜ ಸಹ ಶಿಕ್ಷಕರು, ಲಕ್ಷ್ಮಿ ಕೆ ಹಾಗೂ ಉಮಾದೇವಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.